ಹಲ್ಲು ನೋವಿಗೆ ಸೊಲ್ಯೂಷನ್ ಹೇಳಿ ಮೇಡಮ್ ಅಂತಂದೇಳಿ ಒಬ್ಬರು ಕೇಳಿದರು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ನಾನು ಹಲ್ಲು ನೋವಿಗೆ ಯಾವ ಕಲರನ್ನು ಯೂಸ್ ಮಾಡಬೇಕು ಅಂತಂದೇಳಿ. ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಅಂದರೆ ಕಪ್ಪು ಕಲರ್ ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ಹೆಬ್ಬೆರಳಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಫಸ್ಟ್ ಜಾಯಿಂಟ್ ಮಧ್ಯಭಾಗಕ್ಕೆ ಈ ಥರ ಒಂದು ಗೆರೆ ಹಾಕಿ. ಈ ಥರ ಒಂದು ಗೆರೆ ಹಾಕ್ಬಿಟ್ಟು ಇದನ್ನು ಡೇ ಟೈಮಲ್ಲಿ 4ರಿಂದ 6 ಅವರ್ ಇಟ್ಕೊಳ್ಳಿ. ಇದು ನೀವು ಫಸ್ಟ್ ಒಂದು 3 ಡೇಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ಒಂದು 15 ದಿನಗಳ ಕಾಲ ಇದನ್ನು ಯೂಸ್ ಮಾಡಿ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಡಾಟು ಒಸಡು ನೋವು, ಒಸಡಲ್ಲಿ ಏನಾದ್ರು ಗುಳ್ಳೆಗಳು, ಒಸಡು ತುಂಬ ಪೇನ್ ಇದೆ ಅನ್ನೋರು, ಮತ್ತು ಅಲ್ಲೆಲ್ಲ ಜುಮ್ ಅನ್ನುತ್ತೆ ಅನ್ನೋರು, ಇಲ್ಲಿ ತೋರಿಸಿದ್ದೀನಲ್ಲ ಮಧ್ಯ ಬೆರಳು ಅಂದರೆ ಮಿಡಲ್ ಫಿಂಗರು ಫಸ್ಟ್ ಜಾಯಿಂಟ್ ಹಿಂಭಾಗ ನೋಡಿ, ಹೀಗೆ ಬೆರಳು ಬೆಂಡ್ ಮಾಡಿದಾಗ ಹಿಂಭಾಗ ಕಾಣುತ್ತೆ ನೋಡಿ, ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಡಾಟ್ ಇಡೋದ್ರಿಂದ ನಿಮಗೆ ಒಸಡು ನೋವು ಹೋಗುತ್ತೆ. ಓಕೆನಾ? ನಾನು ಇನ್ನೂ ಒಂದು ಹೇಳ್ತಾ ಇದ್ದೀನಿ ನೋಡಿ, ಹಲ್ಲು ನೋವು ಮತ್ತು ಹಲ್ಲು ಉಳುಕಾಗಿದ್ದರೆ ಅದರ ಪೇನಿಂದ ನಾವು ಮುಕ್ತಿ ಪಡಿಬೇಕು ಅಂತಂದರೆ ಅಕ್ಯುಪ್ರೆಷರ್ ಥೆರಪಿ ಮೂಲಕ ಸೊಲ್ಯೂಷನನ್ನು ಕಂಡುಹಿಡ್ಕೋಬೋದು. ಅದೇನಪ್ಪ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ 4 ಬೆರಳು ಮಂಡಿಯಿಂದ ಕೆಳಗೆ ಒಂದು ಪಾಯಿಂಟ್ ತೋರಿಸ್ತಾ ಇದ್ದೀನಲ್ಲ ಯೆಲ್ಲೋ ಕಲರು, ಈ ಪಾಯಿಂಟನ್ನು 4 ಡೇಸಿಗೆ ಒಂದು ಸರಿ ಪ್ರೆಸ್ ಮಾಡಬೇಕು. ಒಂದು ಸರಿ ಪ್ರೆಸ್ ಅಂದರೆ 20 ಟೈಮ್ ಪ್ರೆಸ್ ಮಾಡಬೇಕು. ಈ ಥರ ನಾವು ವಾರದಲ್ಲಿ 2 ಸಾರಿ ಪ್ರೆಸ್ ಮಾಡ್ತಾ ಬಂದರೆ ನಮಗೆ ಹಲ್ಲು ಉಳುಕಾಗಿದ್ದರೆ ಮತ್ತು ಹಲ್ಲು ನೋವು ಫಾಸ್ಟಾಗಿ ಗುಣಮುಖವಾಗುತ್ತೆ. ಈ ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ ಥೆರಪಿನ ಒಟ್ಟಿಗೆ ಯೂಸ್ ಮಾಡಿದ ನಂತರ ನಿಮಗೆ ಇದರ ಬೆನಿಫಿಟ್ಟು ಎಷ್ಟು ಸಿಕ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು.